ಸ್ತ್ರೀಯರು ತವರು ಮನೆಯಿಂದ ಗಂಡನ ಮನೆಗೆ ಈ ವಸ್ತುಗಳನ್ನು ತಂದರೆ ಸ್ವಂತ ಮನೆ ಕನಸು ನನಸಾಗುತ್ತದೆ. ಗಂಡನ ಮನೆಯಲ್ಲಿರುವ ಹಣಕಾಸು, ಸಾಲದ ಸಮಸ್ಯೆಗಳು ದೂರವಾಗಿ ಐಶ್ವರ್ಯ ಹಾಗೂ ದೈವರಕ್ಷಣೆ ಮನೆಗೆ ಸಿಗಲು ಯಾವ ವಸ್ತುಗಳನ್ನು ತವರಿನಿಂದ ತರಬೇಕು, ಮರೆತು ಕೂಡ ಯಾವ ವಸ್ತುಗಳನ್ನು ತರಬಾರದು ಎಂದು ಈಗ ತಿಳಿಯೋಣ. ಮೊದಲಿಗೆ ಗಂಡ ಬಡವನಾಗಿರಲಿ ಶ್ರೀಮಂತನಾಗಿರಲಿ, ಸ್ತ್ರೀಯರಿಗೆ ತವರು ಮನೆ ಎಂದರೆ ಏನೋ ಒಂದು ವಿಶೇಷ ನಂಟು ಇರುತ್ತದೆ. ತವರಿನಿಂದ ತಂದೆ ತಾಯಿ, ಅಕ್ಕ ಅಣ್ಣ ತಮ್ಮ ತಂಗಿ ಯಾರೇ ನೋಡಲು ಬರುತ್ತಿದ್ದಾರೆ ಅಂದರೆ ಖುಷಿಯಿಂದ ಅಡುಗೆ ಮಾಡಿ ಬಡಿಸಿ ಖುಷಿಯಿಂದ ಕಳುಹಿಸುತ್ತಾರೆ. ತವರು ಮನೆಯಿಂದ ಎಂದರೆ ಪ್ರೀತಿ ಹೆಚ್ಚಿರುತ್ತದೆ. ಅದೇ ರೀತಿ ತವರು ಮನೆಗೆ ಹೋದಾಗ ಕೂಡ ತವರಿನಲ್ಲಿ ನೀಡುವ ಯಾವುದೇ ವಸ್ತುಗಳನ್ನು, ದವಸ ಧಾನ್ಯಗಳನ್ನು ಇಷ್ಟಪಟ್ಟು ಪಡೆದು ಗಂಡನ ಮನೆಗೆ ತರುತ್ತಾರೆ. ಆದರೆ ಯಾವ ವಸ್ತುಗಳನ್ನು ತರಬೇಕು, ಯಾವ ವಸ್ತುಗಳನ್ನು ತರಬಾರದು ಎಂದು ತಿಳಿದಿರುವುದಿಲ್ಲ. ತವರು ಮನೆಯಿಂದ ಗಂಡನ ಮನೆಗೆ ತರಬೇಕಾದ ಮೊದಲ ವಸ್ತು ಎಂದರೆ ಅದು ನವಿಲುಗರಿ. ನಿಮ್ಮ ತಾಯಿ ತವರಿನಲ್ಲಿ ಯಾವುದಾದರೂ ಶುಕ್ರವಾರ ಮನೆಗೆ ನವಿಲುಗರಿ ತಂದು ಇಟ್ಟಿರಬೇಕು. ನೀವು ತವರಿಗೆ ಹೋದಾಗ ಶುಕ್ರವಾರದ ದಿನ ನಿಮ್ಮ ಲಗೇಜಿನ ಜೊತೆಗೆ ಎತ್ತಿಕೊಂಡು ಗಂಡನ ಮನೆಗೆ ಬರುವಾಗ ತರಬೇಕು. ಇದರಿಂದ ಗಂಡನ ಮನೆ ಹಾಗೂ ತವರು ಮನೆ ಎರಡು ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಮತ್ತಿನ್ನೊಂದು ಏನೆಂದರೆ ಹುಣಸೆ ಹಣ್ಣು, ಉಪ್ಪಿನಕಾಯಿ, ಉಪ್ಪನ್ನು ತವರು ಮನೆಯಿಂದ ಉಚಿತವಾಗಿ ಮಾತ್ರ ಗಂಡನ ಮನೆಗೆ ತರಬಾರದು. ಈ ತಪ್ಪು ಮಾಡಿದರೆ ಗಂಡನ ಮನೆಗೆ ಋಣಬಾಧೆ ಹೆಚ್ಚಾಗಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ. ಸ್ತ್ರೀಯರು ಚಂದ್ರಗ್ರಹಣದ ದಿನ, ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ದಿನದಂದು ತವರಿಗೆ ಹೋಗಬಾರದು. ಈ ದಿನಗಳಲ್ಲಿ ತವರು ಮನೆಗೆ ಹೋದರೆ ತಾಯಿಗೆ ಆರ್ಥಿಕ ನಷ್ಟವಾಗುತ್ತದೆ. 9 ದಿನಗಳ ಕಾಲ ತಾಯಿಯ ಮನೆಯಲ್ಲಿ ಉಳಿದು 9ನೇ ದಿನ ಅತ್ತೆಯ ಮನೆಗೆ ವಾಪಸ್ ಆಗಬೇಡಿ. 11 ದಿನಗಳ ಕಾಲ ತವರಿನಲ್ಲೇ ಉಳಿದು 12ನೇ ದಿನ ನೀವು ಅತ್ತೆ ಮನೆಗೆ ವಾಪಸ್ ಆಗಿ. ನೀವು ಈ ನಿಯಮವನ್ನು ಪಾಲನೆ ಮಾಡಿದರೆ ತವರು ಮನೆ ಹಾಗೂ ಅತ್ತೆ ಮನೆ ಎರಡೂ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಹಾಗಲಕಾಯಿ, ಮೆಂತ್ಯೆ ಸೊಪ್ಪು ತವರು ಮನೆಯಿಂದ ನೀವು ಜೀವನ ಪೂರ್ತಿ ವಾಸಿಸುವ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಏಕೆಂದರೆ ಸ್ವಂತ ಮನೆ ಕನಸು ನನಸಾಗಲು ತವರು ಮನೆಯಿಂದ ಒಂದು ಚಿಕ್ಕ ಮಣ್ಣಿನ ಮಡಿಕೆ ಅಥವಾ ಪಾತ್ರೆ ತಂದು ಗಂಡನ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಈ ಕೆಲಸ ಮಾಡಿದರೆ ಭೂಮಿ ಖರೀದಿ ಮಾಡಲು, ಆಸ್ತಿ ಖರೀದಿ ಮಾಡಲು, ಸ್ವಂತ ಮನೆ ಕಟ್ಟಿಸಲು, ಕಟ್ಟಿರುವ ಮನೆಯನ್ನು ಖರೀದಿಸಲು ದೇವರ ಅನುಗ್ರಹ ಸಿಗುತ್ತದೆ. ತವರು ಮನೆಯಿಂದ ಸ್ತ್ರೀಯರು ಮಣ್ಣಿನ ಪಾತ್ರೆಯನ್ನು ಖಚಿತವಾಗಿ ತೆಗೆದುಕೊಂಡು ಹೋಗಬಹುದು. ತವರು ಮನೆಯಿಂದ ಪ್ರತಿ ಬಾರಿ ಹೋದಾಗಲೂ ಗಂಡನ ಮನೆಗೆ ಸ್ತ್ರೀಯರು ಅರಿಶಿನ, ಕುಂಕುಮ, ಬಳೆ, ತಾಂಬೂಲವನ್ನು ಪಡೆದಿರಬೇಕು. ಇದರಿಂದ ದೀರ್ಘ ಸುಮಂಗಲಿತನ ಪ್ರಾಪ್ತಿಯಾಗುತ್ತದೆ. ಆದರೆ ತವರಿನಿಂದ ಗಂಡನ ಮನೆಗೆ ಮನೆದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವರ ವಿಗ್ರಹ ಹಾಗೂ ಪೂಜಾ ವಸ್ತುಗಳನ್ನು ತರಬಾರದು. ಇದರಿಂದ ಮನೆದೇವರ ಕೃಪೆ ತವರು ಮನೆಗೆ ಕಡಿಮೆಯಾಗುತ್ತದೆ. ಚೂಪಾದ ವಸ್ತುಗಳನ್ನು ಅಂದರೆ ಚಾಕು, ಕತ್ತರಿ ಇದರಿಂದ ಪದಾರ್ಥಗಳ ತವರಿನಿಂದ ಗಂಡನ ಮನೆಗೆ ತಂದರೆ ಇಬ್ಬರ ಮನೆಯ ನಡುವೆ ಕಲಹಗಳು ಏರ್ಪಡುತ್ತವೆ. ಗಂಡನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಮಾನಸಿಕ ನೆಮ್ಮದಿಯು ಹಾಳಾಗುತ್ತದೆ. ಯಾವುದೇ ವಸ್ತುಗಳನ್ನು ಇಂಥದೇ ಸಂದರ್ಭದಲ್ಲಿ ತವರಿನಿಂದ ಗಂಡನ ಮನೆಗೆ ತರಬಾರದು. ತವರಿನಲ್ಲಿ ಹಾಗೂ ಗಂಡನ ಮನೆಯಲ್ಲಿ ಋಣಬಾಧೆಗಳು ಅಂದರೆ ಸಾಲಗಳು ಹೆಚ್ಚಾಗಿದ್ದರೆ ಬೆಲ್ಲವನ್ನು ತವರಿನಿಂದ ಗಂಡನ ಮನೆಗೆ ತರಬೇಕು. ಈ ಕೆಲಸವನ್ನು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಾಗ ಇಬ್ಬರ ಮನೆಯಲ್ಲೂ ಇಂತಹ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಗಳು ಅತಿ ಬೇಗನೆ ದೂರವಾಗುತ್ತದೆ. ಮನೆಯಲ್ಲಿ ಸದಾ ಐಶ್ವರ್ಯ ತುಂಬಿ ತುಳುಕಲು ಎಂದಿಗೂ ದವಸ ಧಾನ್ಯಗಳನ್ನು, ಹಣಕಾಸಿನ ಕೊರತೆ ಬಾರದಂತೆ ಎಂದರೆ 2 ಚಿಕ್ಕ ಬೆಳ್ಳಿಯ ಆನೆಗಳನ್ನು ತವರು ಮನೆಯಿಂದ ಗಂಡನ ಮನೆಗೆ ತಂದಿಟ್ಟುಕೊಂಡು ಪೂಜೆ ಮಾಡುತ್ತಾ ಬರಬೇಕು. ಹೀಗೆ ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಅದರಲ್ಲೂ ಗಜಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಎರಡು ಮನೆಗೂ ಸಿಗುತ್ತದೆ. ಸಂಪತ್ತು ಸದಾ ಮನೆಯಲ್ಲಿ ತುಂಬಿರುತ್ತದೆ. ಪೊರಕೆ, ಮೊರ, ಧಾನ್ಯ, ಅಳಿವ ಪುಡಿ ಇವುಗಳನ್ನು ತವರಿನಿಂದ ತೆಗೆದುಕೊಂಡು ಹೋಗಬಾರದು. ಇವು ಮಹಾಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದು. ತೆಗೆದುಕೊಂಡು ಹೋದರೆ ತವರು ಮನೆಗೆ ಆರ್ಥಿಕ ನಷ್ಟಗಳು ಹೆಚ್ಚಾಗಿ ಕಷ್ಟಗಳು ಬರುತ್ತವೆ. ಒದ್ದೆ ಅಥವಾ ಹರಿದ ಬಟ್ಟೆಗಳನ್ನು ತವರಿನಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಒದ್ದೆ ಬಟ್ಟೆಗಳು ಯಮ ಭಯವನ್ನು, ಹಳೆಯ ಬಟ್ಟೆಗಳು ದಾರಿದ್ರ್ಯವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಅಡುಗೆಗೆ ಬಳಸುವ ಎಣ್ಣೆ, ಲ್ಯಾಗಿ, ದೀಪಕ್ಕೆ ಹಾಕುವ ಬತ್ತಿ, ಎಣ್ಣೆ ಇವುಗಳನ್ನು ಉಚಿತವಾಗಿ
ಮೂಲಕವಾಗಿ ತವರು ಮನೆಯಿಂದ ಗಂಡನ ಮನೆಗೆ ನೇರವಾಗಿ ತರಬಾರದು. ಈ ವಸ್ತುಗಳನ್ನು ತವರಿಂದ ತರಬೇಕಾದರೆ ತವರಿನವರಿಗೆ ಸ್ವಲ್ಪ ಹಣವನ್ನು ನೀಡಿ ತರಬೇಕು. ಮನೆಯಿಂದ ಅಂದ ಮೇಲೆ ಕಷ್ಟ ಸುಖ ಸಾಮಾನ್ಯ, ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ಇದ್ದೇ ಇರುತ್ತದೆ. ಆದರೆ ತವರು ಮನೆಯಲ್ಲಿರುವ ಕೆಟ್ಟ ವಿಷಯಗಳ ಬಗ್ಗೆ ಹಾಗೂ ಅಲ್ಲಿನ ಸಮಾಚಾರಗಳ ಬಗ್ಗೆ ಎರಡರ ಮನೆಯಲ್ಲಿ ಎಂದಿಗೂ ಹೇಳಿಕೊಳ್ಳಬಾರದು. ಯಾವುದೇ ತಾಯಿಯಾದರೂ ಮಗಳು ಗಂಡನ ಮನೆಯಲ್ಲಿ ಕಷ್ಟಪಡಬಾರದು ಎಂದು ಸಲಹೆ ನೀಡುತ್ತಾರೆ. ಇಂತಹ ಸಲಹೆಗಳನ್ನು ಗಂಡನ ಮನೆಯಲ್ಲಿ ಪ್ರಯೋಗಿಸಿದಾಗ ಒಳ್ಳೆಯ ಹಾಗೂ ಕೆಟ್ಟದ್ದು ಆಗಬಹುದು. ಹಾಗಾಗಿ ಅಂತಹ ವಿಚಾರಗಳನ್ನು ತವರು ಮನೆಯಲ್ಲೇ ಬಿಟ್ಟು ಬರಬೇಕು ಹಾಗೂ ಕೆಲವು ಒಳ್ಳೆಯ ವಿಚಾರಗಳನ್ನು ಮಾತ್ರ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಬರಬೇಕು. ರಂಗೋಲಿಯನ್ನು ಕೂಡ ತವರಿನಿಂದ ಗಂಡನ ಮನೆಗೆ ತರಬಾರದು. ಯಾವುದೇ ದವಸ ಧಾನ್ಯಗಳನ್ನು ಗಂಡನ ಮನೆಗೆ ತರಬಾರದು. ತವರಿನ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ ಎಂದು ಗರ್ವದಿಂದ ತವರು ಮನೆಯ ಸಂಪತ್ತನ್ನೆಲ್ಲ ನಾಶ ಮಾಡಿ ಗಂಡನ ಮನೆಗೆ ತಂದರೆ ಆ ಮನೆ ಎಂದಿಗೂ ಏಳಿಗೆ ಆಗುವುದಿಲ್ಲ. ತವರಿನಲ್ಲಿರುವ ಕುಟುಂಬದವರನ್ನು ಕಣ್ಣೀರು ಹಾಕಿಸಿ ಅವರಿಂದ ಅವರ ಒಪ್ಪಿಗೆ ಇಲ್ಲದೆ ಖುಷಿಯಿಲ್ಲದೆ ತರುವಂತಹ ವಸ್ತುಗಳು ಎಂದಿಗೂ ನಿಮಗೆ ಅದೃಷ್ಟವನ್ನು ನೀಡುವುದಿಲ್ಲ. ಗಂಡನ ಮನೆಯಲ್ಲಿ ಜಗಳ ಆಡಿಕೊಂಡು ತವರಿಗೆ ಹೋಗಬೇಡಿ. ಹಾಗೆಯೇ ತವರಿನಲ್ಲಿ ಜಗಳ ಆಡಿಕೊಂಡು ಗಂಡನ ಮನೆಗೆ ಹೋಗಬೇಡಿ. ಜಗಳದ ದಿನ ಯಾವ ಮನೆಯಲ್ಲಿರುತ್ತೀರಾ ಆ ಮನೆಯಲ್ಲಿಯೇ ಇದ್ದು ನಂತರ ನಿಮ್ಮ ಮನೆಗೆ ಮರಳಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.